ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿರಿ, ಇವತ್ತು ನಾನು ಪಂಚಮಿ ಹಬ್ಬಕ್ಕೆ ಅಂತ ಈ ಅಕ್ಕಿಯಿಂದ ಉಂಡೆ ಮಾಡಿದ್ದೇನೆ. ನೋಡಿರಿ, ಅಕ್ಕಿನ ಬೀಸ್ಕೊಂಡು ಬಂದು ಹುರಿದು ಈ ಉಂಡಿನ ಮಾಡಿದ್ದೇನೆ ರೀ. ಈ ಉಂಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋನು ಬರ್ರಿ. ಉಂಡೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡಿರಿ. ನೋಡಿದ್ರೆ ಬಾಯಾಗ ನೀರು ಹೊರಗ್ತಾವ್ರಿ, ಅಷ್ಟು ಚಂದ ಆಗ್ಯಾವ್ರಿ. ಪೇಡೆ ತಿಂದಂಗೆ ಅಯ್ಯೋ ನೋಡ್ರಿ ಉಂಡೆ. ಈ ಉಂಡಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ನೋಡಿರಿ, ನಾನು ಅಕ್ಕಿ ಹಿಟ್ಟಿನ ಉಂಡೆ ಮಾಡಕ್ರಿ ಒಂದು ಬಟ್ಲ ಅಕ್ಕಿ ಹಿಟ್ಟು ತೊಗೊಂಡಿನಿ ರೀ. ನಾವು ಒಂದು ಬಟ್ಲ ಬೆಲ್ಲ ತೊಗೊಂಡಿನಿ ರೀ. ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿನಿ ರೀ. ನಾನು ಭಾಳ ಸಮಾದ ರುಚಿ ಆಗ್ತದೆ ಅಂತ ಹೇಳಿ ಸ್ವಲ್ಪ ಕಮ್ಮಿ ತೊಗೊಂಡಿನಿ ರೀ. ನಾವು ಗೋಡಂಬಿ ಬಾದಾಮಿ ತೊಗೊಂಡಿನಿ ನೋಡಿರಿ. ಸ್ವಲ್ಪ ಏಲಕ್ಕಿ ಪುಡಿ ಜಜ್ಜಿಗೆ ಪುಡಿ ತೊಗೊಂಡಿನಿ ರೀ. ಹಾಗೂ ತುಪ್ಪ ತೊಗೊಂಡಿನಿ ನೋಡಿರಿ ಈ ಉಂಡೆ ಮಾಡೋಕೆ. ಈ ಅಕ್ಕಿ ಹಿಟ್ಟಿನ ಉಂಡೆ ಭಾರಿ ಟೇಸ್ಟಿ ನೋಡಿರಿ. ಒಂಥರ ಬೇಸನ್ ಉಂಡಿಗಿನ ಭಾರಿ ಹತ್ತಾವ ನೋಡ್ರಿ, ಅಷ್ಟು ಟೇಸ್ಟಿ ಇರ್ತಾವೆ ಇವು ನೋಡಿರಿ. ಇದನ್ನು ನಾನು ಬೆಲ್ಲ ಹಾಕಿ ಮಾಡಾಕತ್ತೀನಿ ರೀ. ಬೆಲ್ಲ ಹಾಕಿ ಮಾಡೋದಂತೂ ಸೂಪರ್ ನೋಡಿರಿ, ಟೇಸ್ಟ್ ಭಾರಿ ಇರ್ತಾವೆ ರೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಹಬ್ಬಕ್ಕೆ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ ನೋಡಿರಿ ಅಕ್ಕಿ ಹಿಟ್ಟಿನ ಉಂಡೆ. ಹಾಗೇನು ಹಿಟ್ಟು ತೊಗೊಂಡು ಹುರಿದು ಮಾಡಿದ್ರೂ ಬರ್ತದೆ ರೀ. ಇಲ್ಲ ನಾವು ಅಕ್ಕಿನ ತೊಳೆದು ಹಾಕಿ ಹುರಿದು ಬೀಸ್ಕೊಂಬಂದು ಮಾಡಿದ್ರೂ ಬರ್ತದೆ ನೋಡಿರಿ. ನಾನೇನಾರ ಬರೀ ಹಾಗೆ ತೊಗೊಂಡೇನ್ರಿ. ಈ ಸದ್ದ ಹಿಟ್ಟನ್ನು ಹುರಿತೇನೆ ನೋಡ್ರಿ. ಈಗ ನೋಡಿರಿ, ಇದೊಂದು ಬುಟ್ಟಿ ಇಟ್ಟೇನಿ ರೀ. ಇದಕ್ಕೆ ಈಗ ಈ ತುಪ್ಪನ ಹಾಕ್ತೇನೆ ನೋಡ್ರಿ. ಸ್ವಲ್ಪ ತುಪ್ಪ ಕರಗಲ್ರಿ. ಈಗ ಈ ಹಿಟ್ಟನ್ನು ಹಾಕ್ತೇನೆ ನೋಡ್ರಿ. ಇದು ನೋಡ್ರಿ, ಇದು ಸಣ್ಣ ಉರಿ ಇಟ್ಟು ಚಂದಾಗಿ ಹುರಿಬೇಕ್ರಿ. ಉರಿ ಮಾತ್ರ ಕಮ್ಮಿನೇ ಇಡಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ರೀ ತುಪ್ಪ. ನೋಡ್ರಿ, ಇದು ಹುರಿದು ಬೀಸ್ಕೊಂಡು ಬಂದ್ರೆ ಭಾಳ ಹೊತ್ತನ ಹುರಿಯೋದು ಹತ್ತಲ್ರಿ. ನಾನು ಹಾಗೆ ಬೀಸ್ಕೊಂಡಿದ್ದೀನಲ್ರಿ. ಅದಕ್ಕೆ ಒಂದು 5-10 ನಿಮಿಷ ಹುರಿತೇನೆ ನೋಡ್ರಿ. ಇದು ಸಣ್ಣ ಉರಿ ಇಟ್ಟು ಹುರಿಬೇಕಾಗ್ತದೆ ರೀ. ಒಂದು ಸ್ವಲ್ಪ ಕಲರ್ನೂ ಚೇಂಜ್ ಆಗ್ಬೇಕ್ರಿ. ಇದು ಅಂದ್ರೆ ಉಂಡೆ ಮಸ್ತ್ ಆಗ್ತಾವ ನೋಡ್ರಿ. ನೋಡ್ರಿ, ಇದು ಈಗ ಕರೆಕ್ಟ್ ಆಗ್ಯದ ನೋಡ್ರಿ. 5-10 ನಿಮಿಷ ನೋಡ್ರಿ, ಕಲರು ಚೇಂಜ್ ಆಗಿದ್ರಿ. ಹಿಟ್ಟು ಮಸ್ತ್ ಗಮಸ್ ಆಗತ್ತದ್ರಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ. ಬೇರೆ ಒಂದು ಬುಟ್ಟಿಗೆ ಹಾಕ್ತೀನಿ ನೋಡ್ರಿ. ಈ ಹಿಟ್ಟು ರೀ ತಣ್ಣಗಾಗ್ಬೇಕ್ರಿ ಇದು. ಈಗ ನೋಡ್ರಿ, ಇದನ್ನು ಈ ಬುಟ್ಟಿಗೆ ಹಾಕೋತಾ ಇದ್ದೀನಿ ನೋಡ್ರಿ. ಈಗ ಇದು ತಣ್ಣಗಾಲ್ರಿ. ಈಗ ನೋಡ್ರಿ, ಇದೇ ಬುಟ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ನಾವು ಗೋಡಂಬಿ ಬಾದಾಮಿನ ಹೊರ್ಕೋತೀವಿ ನೋಡ್ರಿ. ಇವನು ಹುರ್ಕೋತಾರೆ. ಈಗ ಇವನ್ನ ಫ್ರೈ ಮಾಡ್ಕೊತೀನಿ ನೋಡ್ರಿ. ನೋಡ್ರಿ, ಇದು ಕಲರ್ ಚೇಂಜ್ ಆಗಿದ್ರಿ. ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ. ಇದನ್ನು ಒಂದು ಪ್ಲೇಟಿಗೆ ತಗೋತೇನೆ ರೀ. ನೋಡ್ರಿ, ಈಗ ಇದು ಹಿಟ್ಟು ತಣ್ಣಗಾಗ್ಯದ್ರಿ. ಈಗ ಇದಕ್ಕೆ ಇದೇನು ನಾವು ಬೆಲ್ಲ ತೊಗೊಂಡಿದ್ನಲ್ರಿ, ಒಂದು ಬಟ್ಲಿಗೆ ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿನ್ರಿ. ಇದನ್ನು ಹಾಕ್ತೇನೆ ನೋಡ್ರಿ. ಆಮೇಲೆ ಇವು ಗೋಡಂಬಿ ಬಾದಾಮಿನ ಇದನ್ನು ಹಾಕ್ತೀನಿ ನೋಡ್ರಿ. ಹಾಗೆ ಇದು ಏಲಕ್ಕಿ ಪುಡಿ ಜಾಜಿಕಾಯಿ ಪುಡಿ ಇದನ್ನು ಹಾಕಿ ಎಲ್ಲ ಕೂಡ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಕೈಲೇನೆ ಕಲಿಸ್ಕೊತೀನಿ ರೀ. ಈ ಉಂಡೆ ಅಂತೂ ಪೇಡೆ ತಿಂದಂಗೆ ಹತ್ತದ ನೋಡ್ರಿ. ಅಷ್ಟು ಸಾಫ್ಟ್, ಬಾಯಾಗ ಪೇಡೆ ಥರ ಸ್ವಾದ ನೋಡ್ರಿ. ಅದ್ರದ್ದು ಭಾರಿ ಮಸ್ತ್ ಇರ್ತಾವೆ ರೀ. ನೀವು ಈ ಥರ ಮಾಡಿ ಹಬ್ಬಕ್ಕೆ. ಅಕ್ಕಿ ಹಿಟ್ಟಿನ ಉಂಡೆ ನೋಡ್ರಿ ಇವು. ನೋಡ್ರಿ ಎಷ್ಟು ಸಾಫ್ಟಾಗಿದೆ. ನಾವು ತುಪ್ಪ ಹಾಕಿ ಹುರಿದೇವಲ್ರಿ, ಹೇಗೆ ಮಸ್ತ್ ಮೆತ್ತಾಗ್ಯದ್ರಿ. ಅದರ ಬೆಲ್ಲ ಹಾಕೋದ್ರಿಂದ ಬೆಲ್ಲದ ಟೇಸ್ಟ್ ಭಾರಿ ನೋಡ್ರಿ. ಆರೋಗ್ಯಕ್ಕೂ ಚಲೋ ರೀ. ಸಕ್ಕರೆಗಿನ ಈ ಬೆಲ್ಲ ಹಾಕಿ ಮಾಡಿದ್ರೆ ಆರೋಗ್ಯಕ್ಕೂ ಚಲೋ ನೋಡ್ರಿ.
ಮೆತ್ತಗಾಗಿಲ್ಲ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀವಿ ನೋಡಿರಿ. ಇದಕ್ಕೆ ಎಷ್ಟು ತುಪ್ಪ ಹಾಕ್ತೀವಲ್ರಿ ನಾವು ಅಷ್ಟು ಭಾರಿ ನೋಡಿರಿ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಈ ಥರ ಮಿಕ್ಸ್ ಮಾಡಿ ಕಟ್ಟಿದ್ರೆ ಅಕ್ಕಿ ಉಂಡೆ ಅಂತ ಭಾರಿ ನೋಡಿರಿ. ಮಸ್ತ್ ಈಗ ಮೆತ್ತಗಾಗಿದ್ರೆ ಈಗ ಉಂಡೆ ಕಟ್ತೀನಿ ನೋಡಿರಿ. ಈಗ ಮೆತ್ತಗಾಗಿದ್ರೆ ಈಗ ಉಂಡೆ ಕಟ್ತಾ ನೋಡಿರಿ. ಈಗ ನೋಡಿರಿ ಉಂಡೆನ ಕಟ್ತೀನಿ ನೋಡಿರಿ. ಈಗ ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಮೆತ್ತಗೆ ಪೇಡೆ ಥರ ಬಂದಾವೆ ನೋಡಿರಿ. ಇನ್ನೂ ಚೆಂದಾಗಿ ಕಟ್ಕೊಂಬಂದು ತೋರಿಸ್ತೀನಿ ರೀ ನಿಮಗೆ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಈಗ ಚೆಂದ ಕಟ್ಕೊಂಬಂದು ತೋರಿಸ್ತೀನಿ ನೋಡಿರಿ. ನೋಡಿರಿ ಈಗ ಈ ಥರ ಉಂಡೆನ ಕಟ್ಟಿದ್ದೇನೆ ನೋಡಿರಿ. ಇನ್ನೂ ಎಲ್ಲನೂ ಕಟ್ಕೊಂಬಂದು ತೋರಿಸ್ತೇನೆ ರೀ ನಿಮ್ಗೆ. ಮಸ್ತ್ ಅಂದ್ರೆ ಮಸ್ತ್ ಬಂದಾವೆ ನೋಡಿರಿ ಉಂಡೆ. ಮೆತ್ತಗೆ ಚೆಂದಾಗಿದ್ರಿ ಪೇಡೆ ಟೈಪೇ ನೋಡಿರಿ ಉಂಡೆ. ಎಲ್ಲನೂ ಕಟ್ಕೊಂಬಂದು ತೋರಿಸ್ತೀನಿ ನೋಡಿರಿ. ನೋಡಿರಿ ಫೈನಲಾಗಿ ಎಲ್ಲ ಉಂಡೆನ ಕಟ್ಕೊಂಬಂದು ನೋಡಿರಿ. ಎಷ್ಟು ಮಸ್ತ್ ಬಂದಾವೆ ನೋಡಿರಿ ಉಂಡೆ ರೀ. ಮಸ್ತ್ ಪೇಡೆ ಉಂಡೆ ಆದಂಗೆ ಆಗ್ಯಾವ ನೋಡಿರಿ. ಈ ಅಕ್ಕಿ ಉಂಡಿನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸವ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಪಂಚಮಿ ಹಬ್ಬಕ್ಕೆ ಈ ಥರ ಅಕ್ಕಿ ಉಂಡಿನ ಮಾಡಿರಿ. ಮಸ್ತ್ ಟೇಸ್ಟಿ, ಬಾಯಾಗಂತೂ ಸೂಪರ್ ನೋಡಿರಿ. ಬಾಯಾಗಿಟ್ರೆ ಕರಗ್ತಾವೆ ನೋಡಿರಿ. ಅಷ್ಟು ಚೆಂದ ಆಗ್ಯಾವ್ರಿ ಅಕ್ಕಿ ಉಂಡೆ ರೀ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸ್ರಿ. ನೋಡಿರಿ ನಾವು ಮೊದಲಿಗೆ ಸ್ವಲ್ಪ ಬೆಲ್ಲ ನಾವು ಸ್ವೀಟ್ ಕಮ್ಮಿನೇ ತಿಂತೀವಿ ರೀ. ಹೀಗಾಗಿ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕಿದೆ ರೀ. ಮತ್ತು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ ರೀ ಸ್ವೀಟ್ ನೋಡಿಕೊಂಡು. ನೀವು ನಿಮ್ಗೆ ಸ್ವೀಟ್ ನೋಡಿಕೊಂಡು ಬೆಲ್ಲನ ಹಾಕೋರಿ. ಸೂಪರಾಗಿ ಬಂದಾವೆ ನೋಡಿರಿ. ಈಗ ಒಂದು ಉಂಡಿನ ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿರಿ ಈಗ ಒಂದು ಉಂಡಿನ ಮುರಿದು ತೋರಿಸ್ತೀನಿ ನೋಡಿರಿ ನಿಮಗೆ. ಎಷ್ಟು ಸಾಫ್ಟ್ ಬಂದವ್ರಿ ನೋಡಿರಿ. ಪೇಡೆ ಆದಂಗೆ ಆಗ್ಯಾವ ನೋಡಿರಿ. ಮಸ್ತ್ ಬಂದವ್ರಿ. ನೀವು ಈ ಥರ ಟ್ರೈ ಮಾಡಿರಿ ಹಬ್ಬಕ್ಕೆ.